ರೈತರ ಜಮೀನು ಕಿತ್ಕೊಂಡ್ರೆ ನಿರ್ಮಾಣ ಹಂತದಲ್ಲಿರುವ ರೇಷ್ಮೆಗೂಡು ಮಾರುಕಟ್ಟೆ ಸ್ಮಶಾನವಾಗ್ತದೆ. ಕೆಆರ್ಎಸ್ ಸಂಸ್ಥಾಪಕ ರವಿಕೃಷ್ಣ ರೆಡ್ಡಿ ಎಚ್ಚರಿಕೆ. ರೈತರ ಶಾಪವೇ ಎಂಸಿ ಸುಧಾಕರ್ ಸಚಿವ ಸ್ಥಾನ ಕಳೆದುಕೊಳ್ಳಲು ಕಾರಣ. ರವಿಕೃಷ್ಣ ರೆಡ್ಡಿ, ಶಿಡ್ಲಘಟ್ಟ. ರೈತರ ಕೃಷಿ ಜಮೀನುಗಳ ಭೂಸ್ವಾಧೀನಕ್ಕೆ ಮುಂದಾದ ಕಾರಣ ರೈತರ ಶಾಪ ತಟ್ಟಿದ್ದು, ಅದರಿಂದಲೇ ಶಾಸಕ ಎಂಸಿ ಸುಧಾಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ರವಿಕೃಷ್ಣ ರೆಡ್ಡಿ ಆರೋಪಿಸಿದರು. ಜಂಗಮಕೋಟೆ ಹೋಬಳಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರು ನಡೆಸುತ್ತಿರುವ 156 ದಿನಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕೆಆರ್ಎಸ್ ಪಕ್ಷದ ವತಿಯಿಂದ ಜಂಗಮಕೋಟೆಯಿಂದ ಚಿಕ್ಕಬಳ್ಳಾಪುರದವರೆಗೆ ಸುಮಾರು 1000ಕ್ಕೂ ಹೆಚ್ಚು ಬೈಕ್ಗಳಿಂದ ಬೃಹತ್ ಬೈಕ್ ಜಾಥಾ ನಡೆಸಲಾಯಿತು. ಈ ವೇಳೆ ಶಿಡ್ಲಘಟ್ಟದಲ್ಲಿ ಮಾತನಾಡಿದ ಅವರು, ಚಿಂತಾಮಣಿಯ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶವನ್ನು ಮೊದಲು ಸಮರ್ಪಕವಾಗಿ ಅಭಿವೃದ್ಧಿಪಡಿಸಿ ಅಲ್ಲಿನ ಖಾಲಿ ಜಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಅಂತ ಆಗ್ರಹಿಸಿದರು. ಈಗಾಗಲೇ ಕೆಐಎಡಿಬಿ ಬಳಿ ದೊಡ್ಡ ಪ್ರಮಾಣದ ಲ್ಯಾಂಡ್ ಬ್ಯಾಂಕ್ ಇದ್ದು, ಅದನ್ನು ಬಳಸಿಕೊಳ್ಳದೆ ಫಲವತ್ತಾದ ಕೃಷಿ ಭೂಮಿಯನ್ನು ಮತ್ತೆ ಸ್ವಾಧೀನಪಡಿಸಿಕೊಳ್ಳುವುದು ಸರಿಯಲ್ಲ. ಕೈಗಾರಿಕೆಗಳು ಹಾಗೂ ಉದ್ಯೋಗ ಸೃಷ್ಟಿಗೆ ವಿರೋಧ ಇಲ್ಲ, ಆದರೆ ರೈತರ ಬದುಕಿಗೆ ಧಕ್ಕೆಯಾಗುವ ಅಭಿವೃದ್ಧಿಯನ್ನು ಒಪ್ಪಲು ಸಾಧ್ಯ ಇಲ್ಲ ಅಂದರು. ಜಂಗಮಕೋಟೆ ಭಾಗದ ಬಹುತೇಕ ರೈತರು ರೇಷ್ಮೆ ಕೃಷಿ, ಹೈನುಗಾರಿಕೆ ಹಾಗೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ರೈತರ ಜಮೀನುಗಳನ್ನು ಕಿತ್ತುಕೊಂಡು 250 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ರೇಷ್ಮೆಗೂಡು ಮಾರುಕಟ್ಟೆ ಪೂರ್ಣಗೊಂಡರೂ ರೇಷ್ಮೆಗೂಡು ಉತ್ಪಾದಿಸುವ ರೈತರೇ ಇಲ್ಲದಂತಾದರೆ ಮಾರುಕಟ್ಟೆ ಸ್ಮಶಾನವಾಗ್ತದೆ ಅಂತ ರವಿಕೃಷ್ಣ ರೆಡ್ಡಿ ಎಚ್ಚರಿಸಿದರು. ರೈತ ತನ್ನ ಜಮೀನನ್ನು ಸ್ವಯಂ ಪ್ರೇರಣೆಯಿಂದ ಮಾರಲು ಬಯಸಿದ್ರೆ ವಿರೋಧ ಇಲ್ಲ, ಆದರೆ ಒತ್ತಡ ಅಥವಾ ದಬ್ಬಾಳಿಕೆ ಮೂಲಕ ಭೂ ಸ್ವಾಧೀನ ಮಾಡೋದನ್ನು ಒಪ್ಪಲು ಸಾಧ್ಯ ಇಲ್ಲ. ಪರಿಹಾರದ ಹಣ ಸಿಕ್ಕರೂ ಕಳೆದುಕೊಂಡ ಜಮೀನು ಮರಳಿ ಬರೋದಿಲ್ಲ ಅಂದರು. ಕಡಿಮೆ ನೀರಿನಲ್ಲಿಯೇ ಉತ್ತಮ ಕೃಷಿ ಮಾಡ್ತಿರುವ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗದ ರೈತರ ಕೃಷಿ ಭೂಮಿಯನ್ನು ಉಳಿಸಬೇಕು. ಈಗಾಗಲೇ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನು ಅಭಿವೃದ್ಧಿಪಡಿಸುವ ಬದಲು ಹೊಸ ಕೃಷಿ ಭೂಮಿಯನ್ನು ಪಡೆಯುವುದು ಸರಿಯಲ್ಲ ಅಂತ ಹೇಳಿದರು. ಜಂಗಮಕೋಟೆ ಸೇರಿದಂತೆ ಸರ್ಜಾಪುರ, ಬೈರಮಂಗಲ ಹಾಗೂ ದೊಡ್ಡಬಳ್ಳಾಪುರ ಭಾಗಗಳಲ್ಲೂ ಕೃಷಿ ಭೂಮಿ ಸ್ವಾಧೀನದ ಆತಂಕ ಇದೆ. 156 ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು. ಇಲ್ಲವಾದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಅಂತ ರವಿಕೃಷ್ಣ ರೆಡ್ಡಿ ಎಚ್ಚರಿಸಿದರು. ನಂತರ ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಅಧಿವೇಶನ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಕ್ಕೆ ರೈತರ ಆಕ್ರೋಶದ ಎಚ್ಚರಿಕೆ ನೀಡಲು ಈ ಬೃಹತ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ. ರೈತರ ಭೂಮಿ ಉಳಿಸಲು ಮತ್ತು ಅವರ ಹಕ್ಕುಗಳಿಗಾಗಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸಿದಂತೆ ಎಂಬ ಗಾದೆಯಂತೆ ರೈತರ ಮೇಲೆ ಅನಗತ್ಯ ಗೂಬೆ ಕೂರಿಸದೆ ಅಧಿವೇಶನದಲ್ಲೇ ಈ ಕುರಿತು ಸ್ಪಷ್ಟ ತೀರ್ಮಾನ ಕೈಗೊಳ್ಳಬೇಕು. ಭೂಮಿ ನೀಡಲು ಇಷ್ಟವಿಲ್ಲದ ರೈತರಿಂದ ಬಲವಂತವಾಗಿ ಜಮೀನು ಕಸಿದುಕೊಳ್ಳಬಾರದು ಅಂತ ರೈತ ಸಂಘ ಆಗ್ರಹಿಸಿದೆ. ಈಗಾಗಲೇ ಚನ್ನರಾಯಪಟ್ಟಣ ಭಾಗದ ರೈತರಿಗೆ ನೀಡಲಾಗಿರುವ ನ್ಯಾಯ ಹಾಗೂ ಪರಿಹಾರದ ಮಾದರಿಯನ್ನೇ ಇಲ್ಲೂ ಅನುಸರಿಸಬೇಕು. ಒಂದು ವೇಳೆ ಸರ್ಕಾರ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ಬಲವಂತದ ಭೂ ಸ್ವಾಧೀನಕ್ಕೆ ಮುಂದಾದರೆ 1980ರ ಗುಂಡೂರಾವ್ ಸರ್ಕಾರದ ಅವಧಿಯಲ್ಲಿ ನಡೆದ ಐತಿಹಾಸಿಕ ರೈತ ಹೋರಾಟದ ಮಾದರಿಯಲ್ಲೇ ಪ್ರಸ್ತುತ ಸರ್ಕಾರವು ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಎಚ್ಚರಿಸಿದ್ದಾರೆ. ಬೈಕ್ ಜಾಥಾದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಹಿರೇಬಲ ಕೃಷ್ಣಪ್ಪ, ಹಿತ್ತಲಹಳ್ಳಿ ರಮೇಶ್, ಅಜಿತ್ ಸೇರಿದಂತೆ ಸುಮಾರು 2,000ಕ್ಕೂ ಹೆಚ್ಚು ರೈತರು ಬೈಕ್ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಕೋಟೆಯ ರೈತರ ಹೋರಾಟಕ್ಕೆ, ಬಿಡದಿ ಬೈರಮಂಗಲ ರೈತರ ಹೋರಾಟಕ್ಕೆ, ಆನೇಕಲ್ ಸರ್ಜಾಪುರ ಹೋಬಳಿಯ ರೈತರ ಹೋರಾಟಕ್ಕೆ, ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರ ರೈತರ ಹೋರಾಟಕ್ಕೆ ಹೋಬಳಿಯ ರೈತರು ಕಳೆದ 156 ದಿನಗಳಿಂದ ಅವರ ಕೃಷಿ ಭೂಮಿಯ ಭೂಸ್ವಾಧೀನವನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನ ಬೆಂಬಲಿಸಿ ಇವತ್ತು ಆ ರೈತ ಸಂಘದವರು ಸೇರಿದಂತೆ ರೈತರು ಮಾಡ್ತಿರುವಂತಹ ಹೋರಾಟವನ್ನ ಬೆಂಬಲಿಸಿ ಪಕ್ಷಾತೀತವಾಗಿ ಇವತ್ತು ಈ ಬೈಕ್ ಜಾಥಾ ನಡೀತಾ ಇದೆ. ವಿಶೇಷವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಮತ್ತು ರೈತರು ಎಲ್ಲ ಸೇರಿ, ಅದೇ ರೀತಿಯಲ್ಲಿ ನಮ್ಮ ಮಾಜಿ ಶಾಸಕರು, ಮಾಜಿ ಜನಪ್ರಿಯ ಶಾಸಕರಾಗಿರುವಂತಹ ರಾಜಣ್ಣ ಅವರು ಇದ್ದಾರೆ. ಭಕ್ತರಲ್ಲಿ ಬೈರೇಗೌಡರಂತೂ ಕಳೆದ 156 ದಿವಸಗಳಿಂದ ಈ ಹೋರಾಟದಲ್ಲಿ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಶಕ್ತಿ ತುಂಬಬೇಕು. ಇದು ಕೇವಲ ಜಂಗಮಕೋಟೆ ಹೋಬಳಿಲಿ ಮಾತ್ರ ಆಗ್ತಾ ಇಲ್ಲ, ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಲೂ ಇದೇ ತರಕ್ಕೆ ಕೃಷಿ ಭೂಮಿಯ ಭೂ ಸ್ವಾಧೀನ ಆಗ್ತಾ ಇದೆ. ಅಲ್ಲಿ ಬಿಡದಿ ಬೈರಮಂಗಲದಲ್ಲಿ 7,500 ಎಕರೆ ಭೂಮಿ ಭೂ ಸ್ವಾಧೀನ ಆಗ್ತಾ ಇದೆ. ಇಲ್ಲಿ ಪಕ್ಕದ ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರದಲ್ಲಿ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದೇ ಜಂಗಮಕೋಟೆ ಹೋಬಳಿಲಿ ಇವಾಗ ಏನ್ ಭೂ ಸ್ವಾಧೀನ ಆಗ್ತಿದ್ಯೋ ಅದ್ರ ಪಕ್ಕದಲ್ಲೇ 4,500 ಎಕರೆ ಭೂಮಿಯನ್ನ ಕೆಐಡಿಬಿ ಅವರು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಇಲ್ಲಿ ತನಕ ಎಷ್ಟು ಕಾರ್ಖಾನೆಗಳು ಬಂದಿದೆ? ನಮ್ಮ ರಾಜಣ್ಣ ಅವರು 4 ಅಂದ್ರು, ಆದ್ರೆ ಪಕ್ಕದಲ್ಲಿದ್ದ ರೈತರು ಎಷ್ಟು ಹೇಳಿದ್ರು? ಇಲ್ಲ 3 ಅಂತ ಇದ್ರು. ಇದು ಕರ್ನಾಟಕ ಕಂಡಂತ ಅತ್ಯಂತ ನೀಚಾತಿ ನೀಚ ಕೊಳಕಾತಿ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿ ಏನಾದ್ರು ಇದ್ರೆ ನಂಬರ್ 1 ಅದು.
ಭ್ರಷ್ಟಾತಿ ಅಪರಾಧ ಚಟುವಟಿಕೆಗಳಿಗೆ ಆಡಂಬಲ ಆಗಿರುವಂತಹ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದೆ, ಅದು KIDB. 1.5 ಲಕ್ಷಕ್ಕಿಂತ ಹೆಚ್ಚು ಭೂ ಬ್ಯಾಂಕ್ KIDB ಇದೆ. ಆದ್ರೆ ಅಲ್ಲಿ ಡೆವಲಪ್ ಮಾಡ್ತೀರಾ ಬೆಂಗಳೂರು ಸುತ್ತಮುತ್ತ ಇರುವಂತ ಫಲವತ್ತಾದ ಭೂಮಿಯನ್ನ ಒಂದು ಹೇಳ್ಬೇಕು. ಇಲ್ಲೇ ನಮ್ಮ ಸ್ನೇಹಿತರು ಒಬ್ಬ ರೈತರಿದ್ರು, ಒಂದು ಹಳ್ಳಿ ಮುಂದೆ ಬಂದ್ವಿ ನಾವು, 1.5 ಕೋಟಿಗೆ ಮನೆ ಕಟ್ಟಿದ್ದಾರೆ ಒಬ್ಬ ರೈತರು. ಹೇಗೆ? ಕೇವಲ 2 ಎಕರೆಯಲ್ಲಿ ಶುಂಠಿ ಬೆಳೆದು ಇವತ್ತು ಅವ್ರಿಗೆ ಪರಿಹಾರ 1.5 ಕೋಟಿ. ಆಮೇಲೆ ಏನ್ ಹಿಡ್ಕೊಂಡು ಹೋಗ್ಬೇಕು ಅವರು? ಚಿಪ್ಪು ಚೆಂಬು ಹಿಡ್ಕೊಂಡು ಹೋಗ್ಬೇಕು. ಹಾಗಾಗಿ ಬಹಳ ಗೌರವಯುತವಾಗಿ ಬದುಕುವಂತಹ ಒಳ್ಳೆಯ ಇಡೀ ರಾಜ್ಯದಲ್ಲಿಯೇ ನಾನು ಕಂಡಿದ್ದೀನಿ. ರಾಜ್ಯದ ಮೂಲೆ ಮೂಲೆಗೆ ಹೋಗಿದ್ದೀನಿ, 31 ಜಿಲ್ಲೆಗಳಲ್ಲಿ 170ಕ್ಕಿಂತ ಹೆಚ್ಚು ತಾಲೂಕುಗಳಿಗೆ ಹೋಗಿದ್ದೀನಿ, ನಾನು ತಾಲೂಕು ಕೇಂದ್ರಗಳಿಗೆ ಹೋಗಿದ್ದೀನಿ. ಆದ್ರೆ ನಾನು ಕಂಡ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯಲ್ಲಿರುವಷ್ಟು ಪ್ರಗತಿಪರ ರೈತರು ಇನ್ನೆಲ್ಲೂ ಇಲ್ಲ. ಕಡಿಮೆ ನೀರಿನಲ್ಲಿ ಬಂಗಾರ ಬೆಳೀತಾರೆ. ಅಂತಹ ಜನರನ್ನ ಒಕ್ಕಲೆಬ್ಬಿಸಿ ಸರ್ಕಾರ ಇನ್ನೆಂತಹ ಅಭಿವೃದ್ಧಿ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಭ್ರಷ್ಟ ಒಂದು ಅಪರಾಧ ಚಟುವಟಿಕೆಗಳ ಕೇಂದ್ರವಾಗಿರುವಂತ KIDB ಈ ಕೂಡಲೇ ಈ ಭೂ ಸ್ವಾಧೀನವನ್ನ ಕೈ ಬಿಡಬೇಕು. ರೈತರು ಸೇರಿದಂತೆ ರಾಜಣ್ಣ ಅವರು, ಬೈರೇಗೌಡರು ಇವರೆಲ್ಲ ಸೇರಿದಂತೆ ರೈತರು ಮಾಡ್ತಿರುವಂತಹ ಹೋರಾಟವನ್ನ ಸರ್ಕಾರ ಗಮನಿಸಿ ಈ ಕೂಡಲೇ ಭೂ ಸ್ವಾಧೀನವನ್ನ ಕೈ ಬಿಡಬೇಕು. ಆ ನಿಟ್ಟಲ್ಲಿ ಇವತ್ತು ಬೈಕ್ ಜಾಥಾವನ್ನು ಒಂದು ಎಚ್ಚರಿಕೆ ಗಂಟೆಯಾಗಿ ನಾವು ಸರ್ಕಾರಕ್ಕೆ ತೋರಿಸ್ತಾ ಇದ್ದೀವಿ. ಇದನ್ನ ಮೀರಿ ಸರ್ಕಾರ ದರ್ಪದಿಂದ, ದಬ್ಬಾಳಿಕೆಯಿಂದ, ದುರ್ಯೋಧನನ ಮನಸ್ಥಿತಿಯಲ್ಲಿ ಮುಂದುವರಿದ್ರೆ, ಈಗಾಗಲೇ ಕೊನೆಯಲ್ಲಿ ಒಂದು ವಿಚಾರ, ಯಾರೋ ಒಬ್ಬ ರಾಜ್ಯದ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದವರು ಏನೋ ದಬ್ಬಾಳಿಕೆ ಮಾಡಿ ಇಲ್ಲಿರೋ ವಿರೋಧ ಪಕ್ಷದಲ್ಲಿ, ಬೇರೆ ಪಕ್ಷದಲ್ಲಿರುವಂತ MLA ತನ್ನ ಜೊತೆಗೆ ಇಟ್ಕೊಂಡು ಇಲ್ಲೆಲ್ಲ ಭೂಸ್ವಾಧೀನ ಮಾಡಿಸೋದಿಕ್ಕೆ ಮುಂದಾಗಿದ್ರು ಅಂತ. ಬಹುಶಃ ಇಲ್ಲಿ ಅನ್ನ ಬೆಳೆದು ಕೊಡುವಂತ ರೈತರಿಗೆ ಈ ತರಹಕ್ಕೆ ಕಂಟಕ ಕೊಟ್ಟ ಕಾರಣಕ್ಕೆ ಅವ್ರಿಗೆ ಇವತ್ತು ಮತ್ತೆ ಮಿನಿಸ್ಟರ್ ಆಗೋದಿಕ್ಕಾಗಿಲ್ಲ. ಅವರ ಶಾಪವೇ ತಗಲಿದೆ. ನಾನು ನೇರವಾಗಿ MC ಸುಧಾಕರ್, ಚಿಂತಾಮಣಿಯ ಶಾಸಕರು, ಈ ಭಾಗದ ಪ್ರಭಾವಿ ರಾಜಕಾರಣಿಗಳು ಮತ್ತು ಇಲ್ಲಿ ಉಸ್ತುವಾರಿ ಸಚಿವರು ಆಗಿದ್ದಂತವ್ರು, ಮಂತ್ರಿಗಳಾಗಿದ್ದಂತವ್ರು ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲ ಚಿಂತಾಮಣಿಲಿ ಆಲ್ರೆಡಿ ಮಾಡಿದಿರಲ್ಲಪ್ಪ. ಅಲ್ಲಿ ಯಾವ್ದದು ಯಾವ ಮಾಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಅಲ್ಲಿ ಹೋಗಿ ಖಾಲಿ ಬಿದ್ದಿದೆಯಲ್ಲ, ಅಲ್ಲಿ ಯಾವ್ಯಾವ ತರದ ಇಂಡಸ್ಟ್ರಿ ತರ್ತಿರೋ ತಂದು ಡೆವಲಪ್ ಮಾಡಿ. ಅದಾದ್ಮೇಲೆ ಇಂಡಸ್ಟ್ರಿ ಮಾಡೋದಕ್ಕೆ ಇನ್ನೂ ಜಾಗ ಬೇಕಾ? ತಗೊಳ್ಳಿ. ಅಭಿವೃದ್ಧಿ ಆಗಬೇಕು, ಕಾರ್ಖಾನೆಗಳು ಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಆದ್ರೆ KIDB ಇಲ್ಲಿ 1.5 ಲಕ್ಷ ಎಕರೆ ಭೂ ಬ್ಯಾಂಕ್ ಇದೆ, ಲ್ಯಾಂಡ್ ಬ್ಯಾಂಕ್ ಇದೆ. ಏನ್ ಡೆವಲಪ್ ಮಾಡಿದೀರಾ? ಪಂಜರು ಮಾಡಾಕಿ ಅಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ಪಂಜರು ಮಾಡಿದ್ದೀರಾ. ಅಲ್ಲಿ ಕೇವಲ ನೀವು ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡು ಹೊಡೆಯೋದಿಕ್ಕೆ, ಕಮಿಷನ್ ಹೊಡೆಯೋದಿಕ್ಕೆ, ಪರಿಹಾರದ ಹೆಸರಲ್ಲಿ ಮತ್ತೆ ಅಲ್ಲಿ ದುಡ್ಡು ಹೊಡೆಯೋದಿಕ್ಕೆ, ಅದೇ ರೀತಿಯಲ್ಲೇ ಭೂ ಹಂಚಿಕೆ, ಕೈಗಾರಿಕೆಗಳಿಗೆ ಭೂ ಹಂಚಿಕೆ ಮಾಡೋದ್ರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಿಕ್ಕೆ ಮಾಡ್ತಾ ಇದ್ದೀರಾ. ಇದನ್ನ ಕೈ ಬಿಟ್ಟು ರೈತರ ಹೋರಾಟವನ್ನ ಮನ್ನಿಸಿ ದಯವಿಟ್ಟು ಈ ಇದೇನಿದೆ ಭೂ ಸ್ವಾಧೀನವನ್ನ ಈ ಕೈ ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್, ಕೆಲ ರೈತರಿಗೆ ಮೊನ್ನೆ ಅಮೌಂಟ್ ಚೆಕ್ ಮುಖಾಂತರ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಅದೇ ಈಗ ಹೇಳಿದ್ರೆ ಒಬ್ರು 1.5 ಕೋಟಿಗೆ ಮನೆ ಕಟ್ಟಿದ್ದಾರೆ, 1.5 ಕೋಟಿ ಅಷ್ಟು ಒಂದೇ ವರ್ಷದಲ್ಲಿ ಬೆಳೆದಿದ್ದಾರೆ. ಯಾರೋ ಪಾಪ ಕೆಲವೊಬ್ರು ತಗೊಳ್ತಾರೆ. ಆದ್ರೆ ರೈತನಿಗೆ ಜಮೀನು ಮಾರುವಂತ ಹಕ್ಕಿರ್ಬೇಕು. ನಾನೊಬ್ಬ ರೈತನಾಗಿ ನನ್ನ ಜಮೀನನ್ನ ಯಾರಿಗೆ ಯಾವತ್ತು ಯಾವ ರೇಟಿಗೆ ಮಾರ್ಬೇಕು ಅಂತ ಹಕ್ಕಿರ್ಬೇಕು. ಇವತ್ತೇನ್ ಮಾಡ್ತಾ ಇದ್ದಾರೆ? ಭೂ ಸ್ವಾಧೀನ ಯಾರಿಗೂ ಹಕ್ಕಿಲ್ಲ. ನೀವು ತಗೊಳ್ಳಿ ಬಿಡ್ಲಿ. ಈಗೇನೋ ಕೊಟ್ಟಿದಾರಲ್ಲ 13 ರೈತರು, ಯಾರೋ ಕೆಲವರು ಇದ್ದೇ ಇರ್ತಾರೆ. ಅವ್ರಿಗೆ ಅನಿವಾರ್ಯತೆ ಇರುತ್ತೆ, ಜಮೀನು ಸ್ವಲ್ಪ ಪಂಜರಿರಬಹುದು, ಅವ್ರಿಗೆ ಮಕ್ಕಳು ಓದಿಸೋದಿಕ್ಕಿರ್ಬೋದು, ಮದುವೆಗಿರ್ಬೋದು, ಅನಿವಾರ್ಯತೆ ಇರುತ್ತೆ, ತಗೊಂಡಿರ್ಬಹುದು ಅಂತವ್ರು. ಆದ್ರೆ ಮಿಕ್ಕ ರೈತರನ್ನ ದಬ್ಬಾಳಿಕೆ ಮಾಡೋದು ತಗೊಳ್ಳೋದು. ನೀನ್ ಯಾವನೇ ಇರ್ಲಿ, ಅವನು ಯಾವನೇ ಇರ್ಲಿ, ರೈತರಿಗೆ ನೀವು ಭೂ ಸ್ವಾಧೀನ ಅಂತ ಹೇಳಿ ತಗೊಳ್ಳೋದಿಕ್ಕೆ ನಿಮ್ಗೆ ಎಷ್ಟು ವರ್ಷಗಳಿಂದ ನಿಮ್ಗೆ ಅಧಿಕಾರ ಮಾಡ್ತೀರಾ? ಈ ದಬ್ಬಾಳಿಕೆ ಮಾಡ್ತೀರಾ. ಹಾಗಾಗಿ ತಗೊಂಡಿರೋರು ತಗೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ 90% ಗಿಂತ ಹೆಚ್ಚಿನ ಜನ ರೈತರು ಹೈನುಗಾರಿಕೆಯಲ್ಲಿ ಇಲ್ಲಿ ರೇಷ್ಮೆ, ನಾನು ಹೇಳ್ತಾ ಇದ್ದೀನಿ, ಈ ಜಂಗಮಕೋಟೆ ಹೋಬಳಿಯ ರೈತರ ಜಮೀನನ್ನ ಕಿತ್ಕೊಂಡ್ರೆ ಇದೇನು 250 ಕೋಟಿಯಲ್ಲಿ ಇವಾಗ ಡೆವಲಪ್ ಮಾಡೋದಕ್ಕೆ ಬಂದಿದಲ್ವಾ, ಅದು ಸ್ಮಶಾನವಾಗುತ್ತೆ ರೇಷ್ಮೆ ಮಾರುಕಟ್ಟೆ. ಯಾಕಂದ್ರೆ ರೇಷ್ಮೆನೇ ಗೂಡೇ ಬರ್ದೆ ಇದ್ಮೇಲೆ ಅಲ್ಲೇನಿರುತ್ತೆ? ರಾಜಣ್ಣವ್ರು ಇರುತ್ತಾ? ಸ್ಮಶಾನ ಆಗುತ್ತೆ ಅದು. ಈ ತರ ಅನೇಕ ಸ್ಮಶಾನಗಳು ರಾಜ್ಯದಲ್ಲಿ ಇವತ್ತಿದೆ, ಈ ಅಭಿವೃದ್ಧಿ ಹೆಸರಲ್ಲಿ ಮಾಡಿರುವಂತದ್ದು. ಹಾಗಾಗಿ ರೈತರು ಕೊಡೋರು ಕೊಡ್ಲಿ, ಆದ್ರೆ ಕಿತ್ಕೊಳ್ಳೋದಿದೆಯಲ್ಲ ಅದು ತಪ್ಪು. ಹಾಗಾಗಿ ನಾನು ಆ ರೈತರಿಗೆ ಹೇಳ್ತೀನಿ, ನೀವು ಗಮನಿಸ್ ತಗೊಳ್ಳಿ, ನೀವೆಲ್ಲ ಜೊತೆಗಿರ್ಬೇಕು. ಇವತ್ತೊಂದು ರೈತ ಅನ್ನ ಬೆಳಿಲಿಲ್ಲ, ತಿನ್ನೋದಿಕ್ಕಿರೋದಿಲ್ಲ. ಹಾಗಾಗಿ ನಿಮ್ಮ ಜಮೀನಿಗೆ ಇವತ್ತೆಲ್ಲ ನಾಳೆ ಬೆಲೆ ಬಂದೇ ಬರುತ್ತೆ. ಜಮೀನು ಕಳ್ಕೊಂಡಿರುವಂತ ಗ್ರಾಮದಿಂದ ಬಂದಿರೋ ನಮ್ಮ ಮುತ್ತಾತನ 16 ಎಕರೆ ಜಮೀನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೇನೆ ಹೀಗೆ ಹೋಗಿದೆ. ಬಂಸಂತದಲ್ಲಿ, ಆನೇಕಲ್ ತಾಲೂಕಲ್ಲಿ ಅಂತ ಊರಿನಿಂದ ಬಂದು ಹೇಳ್ತಾ ಇದ್ದೀನಿ, ಕಳ್ಕೊಂಡ ಮೇಲೆ ಆ ಊರು ನಾಶವಾದಾಗ ಆ ಊರಿನ ಬಹುತೇಕ ಸಂಪ್ರದಾಯಗಳು ಏನಿತ್ತು ಅಥವಾ ಅವ್ರ ಸ್ವಾವಲಂಬನೆ ಏನಿತ್ತು ಅದು ಹೋಗುತ್ತೆ. ದುಡ್ಡು ತಗೊಂಡು ಅವ್ರಿಗೆ ಏನ್ ತಗೊಳ್ತಾರೆ, ಅರ್ಧಕ್ಕರ್ಧ ದುಡ್ಡು ಇಲ್ಲಿ ಯಾವನಾದ್ರು ಬಾರ್ ಇಟ್ಕೊಂಡಿದ್ರೆ ಬಾರ್ಗೆ, ರೆಸಾರ್ಟ್ಗೆ, ಚಿನ್ನಕ್ಕೆ, ಕಾರುಗಳಿಗೆ ಹೋಗುತ್ತೆ. ಬಹುಶಃ ಇನ್ನೊಂದು 10 ದಿವಸಗಳಲ್ಲೇ ಇವಾಗೆಲ್ಲ ಕಾರ್ ಬರುತ್ತೆ. ಆದ್ರೆ 1-2 ವರ್ಷ ಆದ್ಮೇಲೆ ಆ ಕಾರ್ ಪೆಟ್ರೋಲ್ ಹಾಕೋದಿಕ್ಕೆ ಅವ್ರ ಹತ್ರ ಗತಿ ಇರೋದಿಲ್ಲ. ಇದು ಅಭಿವೃದ್ಧಿಯ ದುಷ್ಪರಿಣಾಮಗಳು. ಕೈಗಾರಿಕಾ ಪ್ರದೇಶ ಬಂದ್ರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ ಸರ್, ಅದ್ರ ಬಗ್ಗೆ? ಪ್ರದೇಶಗಳು ಅಭಿವೃದ್ಧಿ ಅಂತ ಹೇಳಿ 1.5 ಲಕ್ಷ ಎಕರೆಗಳ ಅಭಿವೃದ್ಧಿ ಮಾಡಿದಿರಲ್ವಾ, ಎಷ್ಟು ಕೈಗಾರಿಕೆಗಳು ಬಂದಿದೆ? ಅಲ್ಲಿ ಯಾಕೆ ಮಾಡೋದಿಕ್ಕೆ ಆಗ್ತಾ ಇಲ್ಲ?
ಇಲ್ಲಿ ನೀರಿಲ್ದೇ ಇರೋದನ್ನ ಯಾವ ಅಮೃತದ ತರ ತಗೊಂಡು ಜನ ಇಲ್ಲಿ ಇಂತ ಬೆಳೆ ಬೆಳೀತಾ ಇದ್ದಾರೆ. ಅಲ್ಲಿ ಕೃಷ್ಣಾ ನದಿ ಇದೆ, ತುಂಗಭದ್ರಾ ಇದೆ, ಭೀಮಾ ಇದೆ, ಮಲಪ್ರಭಾ, ಘಟಪ್ರಭಗಳಿದೆ. ನೀರಿಗೆ ಯಾವುದೇ ಕೈಗಾರಿಕೆಗಳಲ್ಲಿ ನೀರ್ ಬೇಕಲ್ವಾ? ಅಂತಹ ಜಾಗಗಳಲ್ಲಿ ಹೋಗಿ ನೀವು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ? ಯಾಕೆ ಇಲ್ಲೇ ಮಾಡ್ತಾ ಇದ್ದೀರಾ? ಯಾಕೆ ಇಲ್ಲಿ ಎಕರೆಗೆ ಪರಿಹಾರ 1.5 ಕೋಟಿ, 10% ಕಮಿಷನ್ ಅವರು ಎಕರೆಗೆ 15 ಲಕ್ಷ. ಈ ಲೋಫರ್ಗಳು, ಲುಚ್ಚಾಗಳು, ಹಲ್ಕಾಗಳು, KDB ಇರೋರು ತಿನ್ಬೋದು. ಅಲ್ಲಿ 20 ಲಕ್ಷ 15 ಲಕ್ಷ ಪರಿಹಾರ ಎಲ್ಲಿ? ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ 1 ಎಕರೆಗೆ ಇವ್ರ ಕಮಿಷನ್ ಎಷ್ಟು ಬರ್ತಾರೆ? 50,000 1 ಲಕ್ಷ. ಈ ಅಮೇತ್ಯ ತಿನ್ನೋದಕ್ಕೆ ಇವ್ರು ಇಲ್ಲಿ ಮಾಡ್ತಾ ಇರೋದು. ಕೈಗಾರಿಕೆಗಳು ಬೇಕು ನಮ್ಮಲ್ಲೇನೆ. ನಮ್ಮ ಮುತ್ತಾತನ ಜಮೀನಿನಲ್ಲಿ ಕೈಗಾರಿಕೆಗಳನ್ನ ತಗೊಂಡಿರೋದ್ರಲ್ಲಿ ಇವತ್ತು ಆ ಕೈಗಾರಿಕೆಗಳು ಕೂತು ಅಲ್ಲೇ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ. ಬಂಸರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನನ್ನ ಮುತ್ತಾತ, ನನ್ನ ತಾತ ಉತ್ತಿ ಬೆಳೆದಂತ ಜಮೀನಲ್ಲಿ ಇವತ್ತು ಅಪಾರ್ಟ್ಮೆಂಟ್ ಬರ್ತಾ ಇದೆ ಕೈಗಾರಿಕೆಗಳಿಗಂತ ತಗೊಂಡಿರೋದ್ರಲ್ಲಿ. ಹಾಗಾಗಿ ಇದು ರಿಯಲ್ ಎಸ್ಟೇಟ್. KDBಯ ಜಂಗಮಕೋಟೆ ಹೋಬಳಿಯ 2823 ಎಕರೆ ಜಮೀನಿಗೋಸ್ಕರವಾಗಿ ಸರಿಸುಮಾರು 26 ತಿಂಗಳಿಂದ ಹೋರಾಟವನ್ನು ಮಾಡಿ 156 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಪಕ್ಷ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡದಾದಂತಹ ಬೃಹತ್ ಒಂದು ಬೈಕ್ ರ್ಯಾಲಿಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ ರಾಜಕಾರಣಿ ಕೂತಿದ್ದರು ಅವರ ಗಂಟೆಯನ್ನು ಬಾರಿಸುವ ಮುಖಾಂತರ ಇವತ್ತು ಮಾಡಿದ್ದೇವೆ. ಏನಿವತ್ತು ಈ ಸಂದರ್ಭದಲ್ಲಿ ಮಾನ್ಯ DK ಶಿವಕುಮಾರ್ ಅವರಿಗೆ ಆಗ್ರಹವನ್ನು ಮಾಡ್ತೇವೆ. ಏನು 2013 ಭೂ ಸುಧಾರಣಾ ಕಾಯ್ದೆ ವಾಪಸ್ ಏನಿತ್ತು ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ಜೊತೆಗೆ ಏನ್ ಇವತ್ತು ತಾವೇನ್ ಹೇಳ್ತಾ ಇದ್ದೀರಿ, ಇವತ್ತು ನೀವು ಮ್ಯಾಕೆ, ನಮ್ಮ ನಾಡು ಭಾಷೆಯಲ್ಲಿ ಹೇಳ್ತಾರೆ, ಮ್ಯಾಕೆ ತಿಂದು ಕೋತಿಗೆ ಬಣ್ಣ ಹಾಕ್ದಂಗೆ ನಾವು ರೈತನ ಯಾವುದೇ ತಿಂದು ಮೇಕೆ ಬಾಯಿಗೊರಿಸ್ತಂತೆ ಆ ರೀತಿ ಗಾದೆಯನ್ನು ಹೇಳ್ತಾ ಇದ್ರೆ ದಯಮಾಡಿ ನಾವು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇವತ್ತು ಆ ಸೆಷನ್ ನಲ್ಲಿ ತಾವು ಪಾಸ್ ಮಾಡಿ. ರೈತರು ಯಾರು ಕೊಡೋದಿಲ್ಲ, ನೀವು ಕೈ ಬಿಡಿ, ಕೊಡೋರು ತಗೊಳ್ಳಿ. ಯಾಕೆ ನೀವು ಬಲತೆ ಮಾಡ್ತಾ ಇದ್ರಿ? ಈಗಾಗಲೇ ಚಂದ್ರಾಯಪಟ್ಟಣದಲ್ಲಿ ನಮ್ಮ ರೈತರಿಗೆ ಏನ್ ನ್ಯಾಯ ಮಾಡಿದ್ರಿ ಅದೇ ನ್ಯಾಯ ಮಾಡಿ ಅಂತೇಳಿ ತಮಿಳು ಮುಂದೆ ಒತ್ತಾಯವನ್ನು ಮಾಡ್ತಾರೆ, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಇದೇ ರೀತಿ ರೈತರನ್ನೇನಾದ್ರೂ ನೀವು ಎದುರು ಹಾಕೊಂಡಿದ್ದಾದ್ರೆ 1980ರಲ್ಲಿ ಗುಂಡೂರಾವ್ ಸರ್ಕಾರ ಆದ ರೀತಿಯಲ್ಲಿ ತಾವು ಆಗ್ತೀರಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ. ಯಣ್ಣಂಗೂರು, ನಟ್ನಾಕ್ನಹಳ್ಳಿ, ಹೊಸಪಟ್ಟಣ, ತಾದೂರು, ಶಿಡ್ಲಘಟ್ಟದ ಮೇಲೆ ನಾವು ಧರಣಿ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಧರಣಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಈಗ ನಾವು ಅಲ್ಲಿ ಹೋಗ್ತೇವೆ. ಈಗಾಗಲೇ ಅನೇಕ ಸಾರಿ ಭೇಟಿ ಮಾಡಿದ್ರೆ ಇವತ್ತು ಅಲ್ಲಿ ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಜಿಲ್ಲಾಧಿಕಾರಿ ಹೇಳುವಂತದ್ದು ಏನಿಲ್ಲ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀವೆಲ್ಲ ಬರ್ತಿರೋ ಸರ್ಕಾರಕ್ಕೆ ಸೆಷನ್ ನಡೀತಾ ಇರೋದ್ರಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಅದು ಆಗದ ಹೋದ್ರೆ ಮುಂದಿನ ತೀರ್ಮಾನ ನಾವು ಗಟ್ಟಿಯಾದಂತಹ ಬೇರೆ ತೀರ್ಮಾನ ಮಾಡ್ತೇವೆ. ಕೋಟೆ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ವಿರುದ್ಧ ಹೋರಾಟ ಮಾಡಿದ ರೈತ ಬಂಧುಗಳು ಎಲ್ಲರೂ ಸೇರಿ ಸುಮಾರು 2 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. 157ನೇ ದಿನ ಇವತ್ತು ಅಹೋರಾತ್ರಿ ಧರಣಿ ಕೂಡ ಮಾಡ್ತಾ ಇದೀವಿ. ಇದಕ್ಕೆ ಬೆಂಬಲವಾಗಿ ನಮ್ಮ KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಂತ ರವಿಕೃಷ್ಣಾರೆಡ್ಡಿ ಅವರು ಕೂಡ ಇವತ್ತು ಅವರ ಸೈನ್ಯದೊಂದಿಗೆ ಇವತ್ತು ಅತ್ಯಂತ ಉತ್ಸಾಹದಿಂದ, ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಇವತ್ತು ಸರ್ಕಾರದ ಕಣ್ತೆಗಿಸ್ಬೇಕು. ಸರ್ಕಾರ ಇವತ್ತು ರೈತರ ಫಲವತ್ತಾದ ಭೂಮಿಯನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನೋದೇ ನಮ್ಮೆಲ್ಲರ ಮೂಲ ಉದ್ದೇಶ. ಕೈಗಾರಿಕೆ ವಿರೋಧಿಗಳೆಲ್ಲ ನಾವು ಕೈಗಾರಿಕೆ ಪ್ರಾರಂಭ ಮಾಡ್ಲಿ. ಎಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆಯೋ ಆ ಭೂಮಿಯನ್ನು ಕೈಗಾರಿಕೆ ಉಪಯೋಗಿಸ್ಕೊಳ್ಳಿ. ಕೈಗಾರಿಕೆ ರೈತರ ಫಲವತ್ತಾದ ಭೂಮಿಯನ್ನು ಅವ್ರಿಗೆ ಬಿಟ್ಕೊಡ್ಬೇಕು. ಯಾವ ರೈತರು ಕೇವಲ 10-12 ಜನ ರೈತರಿಗೆ ಒಂದು ಚೆಕ್ ಕೊಟ್ಬಿಟ್ಟು ಇವತ್ತು ನಮ್ಮಲ್ಲೇ ಒಡೆದ ಆಳುವ ರೀತಿಯಲ್ಲಿ ಒಂದು ಈ KDB ಅಧಿಕಾರಿ ಕೆಲಸ ಮಾಡ್ತಾರೆ. ಖಂಡಿತ ಇದು ಶುದ್ಧ ಅಪರಾಧ. ಮತ್ತೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ಖಂಡಿತವಾಗಿ ಇವತ್ತೇನು ರೈತರೇ ಸ್ವಯಂ ಪ್ರೇರಿತರಾಗಿ ಇವತ್ತು ಬಂದಿದೆ. ಇಡೀ ರಾಜ್ಯಾದ್ಯಂತ ಇವತ್ತೇನು ಬಿಡದಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಆನೇಕಲ್ ಇರ್ಬೋದು, ಎಲ್ಲಾ ಕಡೆ ಕೂಡ ರೈತರು ಸಂಖ್ಯೆ ಹೇಳ್ತಾರೆ. ಘನ ಸರ್ಕಾರ ಮನಗಂಡು ರೈತರಿಗೆ ಸ್ಪಂದಿಸಿ ರೈತರ ಫಲವತ್ತಾದ ಭೂಮಿಯನ್ನು ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಇದಕ್ಕೆ ಪ್ರತಿಫಲ ಅನುಭವಿಸಬೇಕಂತ ಈ ಸಂದರ್ಭಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ. ಇವತ್ತಿನ ದಿನ ಜಮ್ಮುಕೋಟೆ ಭೂ ಸ್ವಾಧೀನ ಇವತ್ತು ಜಾಥಾ, ಬೈಕ್ಗಳ ಜಾಥಾ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಬಿಡದಿಯಲ್ಲಿ ಅಧಿಕಾರಿಗಳನ್ನ ಬರ್ಕೆಟ್ ಹೊಡೆದ್ವಿ. DK ಶಿವಕುಮಾರ್ ಅವರೇ, ಮುಂಬರುವ ದಿನಗಳಲ್ಲಿ ನಿನ್ನ ಜನಪ್ರತಿನಿಧಿಗಳನ್ನ, ನಿಮ್ಮ MLAಗಳನ್ನ, ನಿಮ್ಮ MP ಗಳನ್ನ ಕಟ್ಟಿ ಹಾಕ್ತೀವಿ. ನೀನೇ ಬಂದು ಬಿಡಿಸ್ಕೊಂಡು ಹೋಗ್ಬೇಕು ಮುಖ್ಯಮಂತ್ರಿಗಳೇ. ಭೂ ಸ್ವಾಧೀನ ಬಲವಂತವಾಗಿ ಎಲ್ಲಿ ಭೂ ಸ್ವಾಧೀನ ಮಾಡಬೇಡ. ಬಂಜರು ಭೂಮಿಗೆ ಹೋಗು, ಬಂಜರು ಮಾಡಿ ಕರ್ನಾಟಕನ ಡೆವಲಪ್ ಮಾಡಿ ನಿನ್ನ ತಾಕತ್ತನ್ನು ನೀನು ತೋರಿಸ್ಬೇಕು. ನೀನ್ ಆಗಿಲ್ಲ ಅಂದ್ರೆ ಹಿಡಿದು ಬಿಡು. ಕಿಸ್ತುಂಬೈರ ಅಂತ ಅವನು ಭೂ ಸ್ವಾಧೀನ ಮಾಡ್ತಾನೆ. ಹಿಂಗೆ ಈ ಬಲವಂತ ದಮ್ಮು ತೋರ್ಸಕ್ ಹೋಗ್ಬೇಡ ರೈತರ ಮೇಲೆ. ಇದು ನಿನಗೆ ಎಚ್ಚರಿಕೆ ಗಂಟೆ. 3 ಎಕರೆ
ಏನು ನಮ್ಮ ಸರ್ಕಾರ ಕೃಷಿ ಬಂದ್ರೆ ಎಲ್ಲ ಟೋಟಲಿ 2823 ಎಕರೆ ಫಲವತ್ತಾದ ಭೂಮಿ. ಈ ಫಲವತ್ತಾದ ಭೂಮಿಯಲ್ಲಿ ನಾವು ರೈತರು ಬದುಕಬೇಕು, ಇದೆಲ್ಲ ಜೀವನ ಮಾಡಬೇಕು. ನಾವು ರೈತರು ಬೆಳೆದು ಕಳಿಸಿದ್ದೆ ಆದ್ರೆ ಬೆಂಗಳೂರಲ್ಲಿ ನೆಮ್ಮದಿರಕ್ಕಾಗ್ತದೆ. ಅವ್ರೇನು AC ರೂಮ್ದಲ್ಲಿ ಆರಾಮಾಗಿ ಈಗ ಸೆಷನ್ ನಡೀತಾ ಇದೆ, ಆರಾಮಾಗಿ AC ರೂಮ್ ಕೂತು ಸೆಷನ್ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಸೆಷನ್ ನಲ್ಲಿ ಈಗೇನ್ ನಮ್ಮ ಶ್ರೀಗಢ ತಾಲೂಕು ಏನಿದೆ 13 ಹಳ್ಳಿಗಳ 2800 ಎಕರೆ ಭೂಮಿಯನ್ನು ಎತ್ತಿ ಹಿಡಿದು ಸೆಷನ್ ಅಲ್ಲಿ ಇದ್ರಲ್ಲಿ ಕೈ ಬಿಡಬೇಕು. ನಮ್ಮ ಶಾಸಕರಾದ ರಾಜಣ್ಣ ಆಗ್ಬೋದು, ಉಸ್ತುವಾರಿ ಆಗ್ಬೋದು, ಎಲ್ಲ ಟೋಟಲಿ ಸಾರಿ ನಮ್ಮ ಶಾಸಕರಾದ ರವಿಕುಮಾರ್ ಅವರು ಸಹ ಈ ಸೆಷನ್ ನಲ್ಲಿ ಇದ್ರ ಬಗ್ಗೆ ಮಾತಾಡಿ ನಮ್ಮ 2800 ಎಕರೆಯನ್ನು ಕೈ ಬಿಡಬೇಕು ಅಂತೇಳಿ ನಾನು ಈ ಶಿಲೆಗಡ ತಾಲೂಕಿನ ಪರವಾಗಿ, ನಮ್ಮ ರೈತರ ಅನ್ನದಾತರ ಪರವಾಗಿ ನಮ್ಮ ಹೋರಾಟಕ್ಕೆ ಬಂದಿರೋ ಸಹ ನಮ್ಮ ಕೃಷ್ಣಾರೆಡ್ಡಿ ಅವರು ಸಹ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೂ ನಮಗೆ ಬೆಂಬಲ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸಹ ನಮಗೆ ಸಹಕಾರ ಕೊಡ್ಬೇಕಂತೇಳಿ ಎಲ್ಲರ ಬಗ್ಗೆ ಇನ್ನೊಂದು ನಿನಗೆ ನಾವು ನಿಮ್ಮ ವರದಿ ಹೋಗಿದೆ ಆದ್ರೆ ಸರ್ಕಾರಕ್ಕೆ ಮುಟ್ತದೆ. DK ಶಿವಕುಮಾರ್ ನಾವು ರೈತರು ಅಂತಾರೆ, ಅದ್ರ ಶಾಲಾ ಹಾಕೊಂತೀನಿ, ರೈತರು ನಾನು ವಿರೋಧ ಕಟ್ಕೊಳ್ಳಲ್ಲ, ರೈತನ ಉಳಿಸ್ತೀನಿ ಅಂತ ಹೇಳ್ತಾರೆ. ಉಳಿಸೋ ಕೆಲಸ ಮಾಡ್ಬೇಕು. ಟೋಟಲಿ ರಾಜ್ಯದಲ್ಲಿ ಎಲ್ಲೇ ಆಗ್ಲಿ ರೈತರನ್ನ ಎದುರಾಕೊಳ್ಳೋದು ಬೇಡ. ನೀವು ಎದುರಾಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರೋದು ಕಷ್ಟ ಆಗ್ತದೆ. ನೀವು ಟೋಟಲಿ ರಾಜ್ಯದಲ್ಲಿ ರೈತರನ್ನ ಉಳಿಸಿದ್ರೆ ಮುಂದಿನ ದಿನದಲ್ಲಿ ನಿಮ್ ಸರ್ಕಾರ ಬರೋದು ನಾನು ಹೇಳ್ತೀನಿ. ದಯಮಾಡಿ ರೈತರನ್ನ ಉಳಿಸಿ ಅಂತೇಳಿ ನಾನು ನಮ್ಮ ರೈತರ ಪರವಾಗಿ